ಡಿಕೆ ಸಂಪುಟ ಕುಲಿಮೆ ಅವಕಾಶಕ್ಕೆ ಕೊಸರಾಟ ಅನ್ನುವಂಥದ್ದು ಇದೀಗ ಡಿಕೆ ಸಿಎಂ ಆಗಿ 85 ದಿನಗಳು ಕಳೆದರೂ ಕೂಡ ಸಂಕಟ ತಪ್ತಾ ಇಲ್ಲ. ಸಿಎಂ ಡಿಕೆ ಸಂಪುಟ ಕುಲಿಮೆ ಅವಕಾಶಕ್ಕೆ ಕೊಸರಾಟ. ಡಿಕೆ ಸಿಎಂ ಆಗಿ 85 ದಿನಗಳು ಕಳೆದರೂ ಕೂಡ ಸಂಕಟ ತಪ್ತಾ ಇಲ್ಲ ನೋಡಿ. ಡಿಕೆ ಸಂಪುಟ ಸೇರಲು ಕೈ ಶಾಸಕರಿಂದ ಒಳ ಮುನಿಸು. ಇತ್ತ ಮಾಜಿ ಸಿಎಂ ಸಿದ್ದರಾಮಯ್ಯರಿಂದಲೂ ಕೂಡ ಒಂದೇ ಹಠ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಮತ್ತೆ ದೆಹಲಿಗೆ ತೆರಳಿರುವಂತದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ವರಿಷ್ಠರ ಜೊತೆ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಲಿದ್ದಾರೆ. ಈ ಕ್ಯಾಬಿನೆಟ್ನಲ್ಲಿ ಅದಲು ಬದಲು ಬಗ್ಗೆ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಯಾರು ಔಟ್ ಆಗಬಹುದು, ಯಾರು ಇನ್ನಾಗಬಹುದು ಅನ್ನುವಂತಹ ಗಂಭೀರ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಹೀಗಾಗಿ ದೆಹಲಿಯತ್ತ ಪ್ರಯಾಣ ಬೆಳೆಸಿರುವಂಥದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಒಂದಷ್ಟು ಮಾತುಕತೆಗಳು ಜೊತೆಗೆ ಗಂಭೀರ ಚರ್ಚೆಗಳು ಕೂಡ ಆಗುವಂಥದ್ದು. ಮತ್ತೆ ಏನಾದರೂ ಸರ್ಜರಿ ಆಗುತ್ತಾ, ಅದಲು ಬದಲು ಆಗುತ್ತಾ ನೋಡಿ. 85 ದಿನಗಳು ಆಯಿತು, ಆದರೂ ಕೂಡ ಸಂಕಟ ತಪ್ತಾ ಇಲ್ಲ ಡಿಕೆ ಶಿವಕುಮಾರ್ ಅವರಿಗೆ ಅನ್ನುವಂತಹ ಮಾತು. ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ಒಳಗೊಳಗೆ ಮುನಿಸು ಅನ್ನುವಂಥದ್ದು ಕೂಡ ಮಾತು ಕೇಳಿ ಬರ್ತಾ ಇದೆ. ಅಂದರೆ ಮೇಲ್ ತೋರಿಸ್ಕೊಳ್ಳಿಲ್ಲ ಅಂತಂದ್ರೂ ಒಳಗಡೆಗೆ ಅವರಿಗೆ ಒಂದು ಮುನಿಸಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಅವ್ರು ಏನಾದರೂ ಮುನಿಸ್ಕೊಂಡಿದ್ದಾರಾ? ಒಂದೇ ಹಠ ಇದೆ ಅಂತೆ. ಯಾವ ಹಠ ಅನ್ನುವಂಥದ್ದೇ ಪ್ರಶ್ನೆಯಾಗಿರುವಂಥದ್ದು. ಏನು ಅವರು ಬಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿಲ್ಲ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಇತ್ತ ಇನ್ನೂ ಕೂಡ ಏನು ಮಹಿಳಾ ಕೋಟದಲ್ಲಿ ಇನ್ನೂ ಯಾರೂ ಮಹಿಳೆ ಇನ್ನೂ ಸಚಿವೆಯಾಗಿಲ್ಲ. ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಈ ಒಂದು ಸಂಪುಟದಲ್ಲಿ ಅಂದರೆ ಬರುವಂತಹ ಸರ್ಜರಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಹೀಗಾಗಿ ಇನ್ನೂ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಮಹಿಳಾ ಕೋಟದಡಿ ಖಾತೆ ಭರ್ತಿಗೂ ಡಿಕೆ ತೀರ್ಮಾನ. ಹೆಬ್ಬಾಳ್ಕರ್, ಅನ್ನಪೂರ್ಣ, ತುಕಾರಾಂ ಪೈಕಿ ಒಬ್ಬರ ಆಯ್ಕೆಗೆ ಈಗ ರೆಡಿ ಆಗಿರುವಂಥದ್ದು. ಇಬ್ಬರಲ್ಲಿ ಒಬ್ಬರಿಗೆ ಮಹಿಳಾ ಮಂತ್ರಿ ಮಾಡಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಎಂ ಕೃಷ್ಣಪ್ಪ ಹಾಗೂ ಬ್ಯಾಡಗಿ ಶಿವಣ್ಣನವರಿಗೆ ಮಣೆ ಹಾಕುವಂತಹ ಸಾಧ್ಯತೆ ಕೂಡ ಇದೆ. ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದೇ ಈಗ ಟೆನ್ಷನ್ ಶುರುವಾಗ್ತಾ ಇರುವಂಥದ್ದು. ಒಂದ್ ಕಡೆ ವಿಪಕ್ಷ ನಾಯಕರ ಪಾದಯಾತ್ರೆ ಹೋರಾಟ, ಸಚಿವ ನಾಗೇಂದ್ರ ಅವರ ವಿಚಾರದಲ್ಲಿ ಹೈಕಮಾಂಡ್ ನಿಲುವು ತೋರುತ್ತಾ ಅನ್ನುವಂಥದ್ದು ಇದೆ. ತೀವ್ರ ಕುತೂಹಲ ಮೂಡಿಸಿರುವಂಥದ್ದು ಡಿಕೆ ಶಿವಕುಮಾರ್ ಅವರ ದೆಹಲಿ ಟೂರ್. ಮಹಿಳಾ ಕೋಟದಡಿ ಖಾತೆ ಭರ್ತಿಗೆ ಈಗ ಡಿಕೆ ಶಿವಕುಮಾರ್ ಅವರು ತೀರ್ಮಾನ ಮಾಡಿದಂತ ಕಾಣ್ತಾ ಇದೆ. ಹೆಬ್ಬಾಳ್ಕರ್ ಹಾಗೆ ಅನ್ನಪೂರ್ಣ, ತುಕಾರಾಂ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಮಹಿಳಾ ಕೋಟದಡಿ ಖಾತೆ ಭರ್ತಿಗೆ ಡಿಕೆ ಶಿವಕುಮಾರ್ ಅವರು ತೀರ್ಮಾನ ಕೈಗೊಳ್ತಾ ಇದ್ದಾರೆ. ಹೆಬ್ಬಾಳ್ಕರ್ ಅವರು ಹಾಗೆ ಅನ್ನಪೂರ್ಣ, ತುಕಾರಾಂ ಅವರ ಪೈಕಿ ಒಬ್ಬರಿಗೆ ಆಯ್ಕೆ ಮಾಡ್ಕೊಳ್ಬೇಕು, ತಮ್ಮ ಸಂಪುಟದಲ್ಲಿ ಸಚಿವೆಯಾಗಿ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು. ಹಾಗಿದ್ರೆ ಯಾರು ಇನ್ನಾಗಬಹುದು? ಎಂ ಕೃಷ್ಣಪ್ಪ ವಿಜಯನಗರ ಶಾಸಕರಾಗಿದ್ದಾರೆ. ಇನ್ನ ಬಸವರಾಜ ಶಿವಣ್ಣನವರ್ ಬ್ಯಾಡಗಿ ಕ್ಷೇತ್ರದ ಶಾಸಕರು ಇವರು. ಇನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿಯಾಗಿದ್ದಾರೆ. ಇತ್ತ ಏನು ಅನ್ನಪೂರ್ಣ ತುಕಾರಾಂ ಅವರು ಸಂಡೂರು ಕ್ಷೇತ್ರದ ಶಾಸಕಿ. ಈ ಒಬ್ರು ಅಂದ್ರೆ ನಾಯಕಿಯರು. ಜೊತೆಗೆ ಇನ್ನ ನಯನಾ ಮೋಟಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕಿ. ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಎಂ ಕೃಷ್ಣಪ್ಪ ವಿಜಯನಗರ ಕ್ಷೇತ್ರದ ಶಾಸಕರಾಗಿದ್ದಾರೆ. ಒಂದಷ್ಟು ತೀರ್ಮಾನಗಳು, ಚರ್ಚೆಗಳಾಗ್ತಾ ಇದೆ. ಇವರು ಈಗ ಮತ್ತೆ ಸಂಪುಟಕ್ಕೆ ಬರಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಹಾಗಿದ್ರೆ ಯಾರು ಔಟ್ ಆಗಬಹುದು? ನಾಗೇಂದ್ರ ಬಳ್ಳಾರಿ ಕ್ಷೇತ್ರದ ಶಾಸಕ. ಇನ್ನ ಜಮೀರ್ ಅಹಮದ್ ಖಾನ್ ನೋಡಿ ಚಾಮರಾಜಪೇಟೆ ಶಾಸಕರು. ಇವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇಬ್ರು ನಾಯಕರು ಔಟ್ ಆಗ್ತಾರೆ. ಆ ಒಂದು ಪ್ಲೇಸ್ಗೆ ರಿಪ್ಲೇಸ್ಮೆಂಟ್ ಆಗುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು. ಅಂದ್ರೆ ಮಹಿಳಾ ಕೋಟದಡಿ ಅದು ಸಪ್ರೇಟ್ ಬಿಡಿ, ಯಾಕಂತಂದ್ರೆ ಮಹಿಳೆ ಅವ್ರಿಗೆ ಕೊಡಬೇಕಾಗಿತ್ತು, ಅವರು ಒಂದು ಅದು ಸಪ್ರೇಟ್. ಆದ್ರೆ ಈ ಇಬ್ರು ನಾಯಕರಿದ್ದಾರಲ್ಲ, ನಾಗೇಂದ್ರ ಹಾಗೆ ಜಮೀರ್ ಅಹಮದ್ ಖಾನ್ ಅವರು, ಅವರನ್ನೇನಾದ್ರೂ ಔಟ್ ಆದ್ರೆ ಈ ಒಂದು ಸಂಪುಟದಿಂದ, ಆಗ ಏನು ಕೃಷ್ಣಪ್ಪ ಅವರು ಹಾಗೆ ಬ್ಯಾಡಗಿ ಶಿವಣ್ಣನವರಿದ್ದಾರಲ್ಲ, ಅವರು ಇನ್ನ ಆಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರಯಾಣವನ್ನ ಕೈಗೊಂಡಿರುವಂಥದ್ದು. ಯಾವೆಲ್ಲ ಬದಲಾವಣೆಗಳಾಗುತ್ತೆ ಮುಂದಿನ ದಿನಗಳಲ್ಲಿ? 85 ದಿನ ಆಗ್ತಾ ಬಂತು ಡಿಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡು. ಆದ್ರೂ ಕೂಡ ಸಂಕಟ ತಪ್ಪಿದ್ದಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಕಾದು ನೋಡೋಣ.